ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ಇವತ್ತು ಕೂಡ ನಾನು ಆನ್ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು. ಏನಪ್ಪ ಇದು ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ, ಜಾಬು, ಡ್ರೀಮ್ ಜಾಬು, ಅದರಲ್ಲೂ ಗವರ್ನಮೆಂಟ್ ಜಾಬಿಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ. ಹಾಗೆ ನಮಗೆ ನಾವು ಕೊಡ್ತಾ ಇರೋವಂಥ ಈ ಜಾಬ್ ರಿಲೇಟೆಡ್ ಸಾಕಷ್ಟು ರೆಮಿಡೀಸ್ಗಳು ಕೂಡ ಒಬ್ಬೊಬ್ಬರಿಗೆ ಹಾಗಾಗೇನೆ ಕೆಲವೊಂದು ಜಾಬ್ಗಳಲ್ಲಿ ಹಾಗೆ ಜಾಬ್ಗಳು ಕೂಡ ಅವರಿಗೆ ಆಫರ್ಸ್ಗಳು ಬರ್ತಾ ಇದೆ, ಆಫರ್ ಲೆಟರ್ಸ್ಗಳು ಸಿಕ್ಕಿದೆ. ಹಾಗೆ ಎಷ್ಟೋ ಜನ ಜಾಬ್ ಇವಾಗ ಸ್ಟೇಬಲ್ ಆಗಿದೆ, ಈ ಒಂದು ವರ್ಡ್ಸ್ಗಳನ್ನು ಚಾಂಟ್ ಮಾಡಿ ಅಂತಲೂ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಹೇಳ್ತಾ ಇದ್ದೀರಿ. ಅದರಲ್ಲಿ ನಾನು ಇವತ್ತು ತಗೊಂಡು ಬಂದಿರೋವಂಥದ್ದು 108 ಸಾರಿ ನೀವು ಈ ನಾನು ಕೊಡೋವಂಥ ಈ ಒಂದು ಶಬ್ದವನ್ನು ನೀವು ಚಾಂಟ್ ಮಾಡುತ್ತೋ ಅಂತ ಹೇಳಿದ್ರೆ ಖಂಡಿತ ನಿಮಗೆ ನಿಮ್ಮ ಒಂದು ಥಾಟ್ಸ್ಗಳಲ್ಲಿ ನೆಗೆಟಿವ್ ಥಾಟ್ಸ್ಗಳಿರುತ್ತೆ. ಅಯ್ಯೋ, ನನಗೆ ತುಂಬ ಜನ ಇದ್ದಾರೆ, ತುಂಬ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂಡಿರೋರೆಲ್ಲ ಇರ್ತಾರೆ, ನನಗೆ ಗೌರ್ನಮೆಂಟ್ ಜಾಬ್ ಸಿಗುತ್ತೋ ಸಿಗಲ್ವೋ ಅನ್ನೋವಂಥ ನೆಗೆಟಿವ್ ಥಾಟು ತುಂಬ ಜನ ಇಟ್ಕೊಂಡಿರ್ತಾರೆ. ಇನ್ನಷ್ಟು ಜನ ನನಗೆ ಇನ್ಫ್ಲುಯೆನ್ಸ್ ಇಲ್ಲ, ನನಗೆ ಯಾರು ಮಿನಿಸ್ಟರ್ಸ್ಗಳು MLAಗಳು ಯಾರು ಪರಿಚಯ ಇಲ್ಲ, ಅವ್ರಿಗಾದ್ರೆ ಜಾಬ್ ಸಿಕ್ಬಿಡುತ್ತೆ ಅನ್ನೋವಂಥದ್ದು ಎಷ್ಟೋ ಜನಗಳ ಮನಸ್ಸಿನಲ್ಲಿ ಅದನ್ನೆಲ್ಲ ಅವರು ಅಂದ್ಕೊಂಡ್ಬಿಡ್ತಾರೆ ಅಲ್ವಾ. ಆ ರೀತಿ ಏನೋ ಅವ್ರವರೇ ತಿಳ್ಕೊಳ್ಳೋ ಅಂಥದ್ದು, ನನಗ್ಯಾರು ಸಪೋರ್ಟರ್ಸ್ ಇಲ್ಲ, ನನಗ್ಯಾರು ಟ್ಯಾಪಿಂಗ್ ಹ್ಯಾಂಡ್ ಇಲ್ಲ, ನನಗ್ಯಾರು ಒಂದು ಶೋಲ್ಡರ್ ಕೊಡೋರಿಲ್ಲ, ಈ ಥರ ಎಲ್ಲ ಇಲ್ಲ 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 ಅನ್ನುವಂಥ ನೆಗೆಟಿವ್ ಥಾಟ್ಸ್ಗಳನ್ನು ಇಟ್ಕೊಂಡಿರೋರಿಗೆ ನಾನಿವತ್ತು ಹೇಳೋ ಅಂಥದ್ದನ್ನ, ಮೊದಲು ನೀವು ಒಂದು ಒಳ್ಳೆ ಕಡೆಗೆ ಕೆಲಸವನ್ನು ತಗೊಳ್ಬೇಕು ಅನ್ನೋದಾದರೆ ನಿಮ್ಮ ಮೈಂಡ್ ಸೆಟ್ಟನ್ನು ಪಾಸಿಟಿವ್ ಆಗಿ ಸೆಟ್ ಮಾಡ್ಕೊಳ್ಳಿ. ನೀವೇ ಅಯ್ಯೋ ನಮಗಾಗತ್ತಾ, ನಮಗೆ ಸಿಗುತ್ತಾ ಅಂತ ನೀವೇ ಚಿಂತೆ ಮಾಡುತ್ತಾ, ದುಃಖ ಮಾಡುತ್ತಾ, ಕೊರಗ್ತಾ ಒಂದು ಕಡೆ ಕೂತ್ಕೊಂಡ್ರೆ ಖಂಡಿತ ಯಾವ ಜಾಬು ನಿಮ್ಮನ್ನು ಹುಡುಕೊಂಡು ಬರೋದಿಲ್ಲ. ನನ್ನ ವಿಡಿಯೋ ಸಿಕ್ಕ ತಕ್ಷಣ ಆದರೂ ಅಟ್ಲೀಸ್ಟು ನೀವು ಇಲ್ಲ, ನನಗೆ ನನ್ನ ಒಂದು ಕನಸಿನ ಜಾಬು ಸಿಕ್ಕೇ ಸಿಗತ್ತೆ, ನಾನು ನನ್ನ ಒಂದು ಡ್ರೀಮ್ ಜಾಬ್ ಅಂತ ಏನು ಅಂದ್ಕೊಂಡಿದ್ದೀನಿ, ಗೌರ್ನಮೆಂಟ್ ಜಾಬಿಗೆ ಹೋಗಬೇಕು ಅಂತ ನಾನು ಏನು ಅಂದ್ಕೊಂಡಿದ್ದೀನಿ, ಈ ಜಾಬು ನನಗೆ ದಕ್ಕತ್ತೆ, ಸಿಕ್ಕತ್ತೆ, ನಾನು ಪಡ್ಕೊಳ್ತೀನಿ, ನಾನು ಬಯಸಿರೋವಂಥ ಗೌರ್ನಮೆಂಟ್ ಜಾಬು ನನಗೆ ಬಂದೇ ಬರುತ್ತೆ ಅನ್ನುವಂಥ ದೃಢವಾದ ಒಂದು ಮನಸ್ಸನ್ನು ನೀವು ಗಟ್ಟಿ ಮಾಡ್ಕೊಂಬೇಡಿ. ಗಟ್ಟಿ ಮಾಡಿಕೊಂಡು ನಂತರ ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ ಆಗಿ ತಗೊಂಡು ಬಂದಿದ್ದೀನಿ. ನೋಡಿ, ನಾನು ಕೊಡ್ತಾ ಇರೋವಂಥ ವೇದಿಕ್ ಸ್ವಿಚ್ ವರ್ಡ್ ಏನಿದೆಯಲ್ವಾ, ಅಶೋಕ ಸ್ತಂಭ ಮತ್ತು ಸತ್ಯಮೇವ ಜಯತೆ ಅನ್ನುವಂಥದ್ದು ತುಂಬ ಜನ ಗೌರ್ನಮೆಂಟ್ ಜಾಬ್ನ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ, ತುಂಬ ಜನ ತಗೊಂಡಿದ್ದಾರೆ. ಎಷ್ಟೋ ಜನ ಈ ಪೈಪ್ಲೈನಲ್ಲಿತ್ತು, ನಮ್ಮದು ಬರ್ತಾ ಇರಲಿಲ್ಲ, ನಿಮ್ಮ ಒಂದು ಸ್ವಿಚ್ ವರ್ಡ್ಗಳನ್ನು ನಾವು ಚಾಂಟ್ ಮಾಡ್ತಾ ನಮಗೆ ಜಾಬ್ ಆಫರ್ ಲೆಟರ್ಗಳು ಬಂದಿದೆ, ನಮ್ಮ ಜಾಬು ಸ್ಟೇಬಲ್ ಆಗಿದೆ. ಅಂದರೆ ತುಂಬ ಜನ ನಾನು ಸತ್ಯಮೇವ ಜಯತೆ ಮತ್ತು ಅಶೋಕ ಸ್ತಂಭ ಕೊಟ್ಟ ನಂತರ ಎಷ್ಟೋ ಜನ ಪ್ರೊಬೇಷನರಿ ಪೀರಿಯಡಲ್ಲಿ ಇರೋವಂಥವ್ರಿಗೆಲ್ಲ ಸ್ಟೇಬಲ್ ಆಗಿದೆ ಜಾಬು ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಸ್ಕೂಲ್ ಟೀಚರ್ಸ್ಗಳು ನಮ್ಮ ಜಾಬು ಈ ವರ್ಷದಿಂದ, ಈ ಒಂದು ಅಕಾಡೆಮಿಕ್ ಇಯರಿಂದ ಜಾಬು ಸ್ಟೇಬಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜಾಬ್ ರಿಲೇಟೆಡ್ ಆಗಿರೋವಂಥ ರೆಮಿಡೀಸ್ನ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಹೇಳ್ತಾ ಇರೋವಂಥದ್ದೇನು ಅಂದರೆ, ಒಂದು ತುಂಬ ಸಿಂಪಲ್ ಆಗಿ ಇರೋವಂಥ ಒಂದೇ ಒಂದು ಲೈನಲ್ಲಿ ನಾನು ನಿಮಗೆ ಈ ಒಂದು ಲೈನಲ್ಲಿ ಒಂದು ವಾಕ್ಯ ಅಂತಾನೆ ಹೇಳ್ಬೋದು. ಈ ವಾಕ್ಯನ ತಗೊಂಡು ಬಂದಿರೋದನ್ನ ನೀವು ಮನಸ್ಸಿಟ್ಟು ನೀವು ನಿರಂತರವಾಗಿ ಬೆಳಿಗ್ಗೆ 108 ಸಾರಿ, ರಾತ್ರಿ 108 ಸಾರಿ ಇದನ್ನ ನೀವು ಜಪ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ನಿಮಗೆ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ಗಳು ಕ್ಲಿಯರ್ ಆಗಿ, ನಿಮ್ಮ ನೆಗೆಟಿವ್ ಫ್ರೀಕ್ವೆನ್ಸಿ ಏನಿರುತ್ತೆ, ನಿಮ್ಮ ನೆಗೆಟಿವ್ ವೈಬ್ರೇಷನ್ ಏನಿರುತ್ತೆ ಅದು ಕ್ಲಿಯರ್ ಆಗಿ, ನಿಮ್ಮ ಔರಾ ಕೂಡ ಕ್ಲೆನ್ಸ್ ಆಗಿ ಅಲ್ಲಿ ಪಾಸಿಟಿವಿಟಿನ ತುಂಬಿಕೊಂಡು ನೀವು ಏನೇ ಕೆಲಸ ಮಾಡಿದ್ರು ನಿಮಗೆ ಒಂದು ಒಳ್ಳೆಯದು ಆಗಲಿಕ್ಕೆ ನೀವು ಏನು ಮಾಡಬೇಕು, ಮೊದಲು ಈ ನೆಗೆಟಿವ್ ಮೈಂಡ್ ಸೆಟ್ಟಿಂದ ಈಚೆ ಬರಬೇಕು. ಭಯ ಬಿಡಬೇಕು, ಆತಂಕ ಬಿಡಬೇಕು, ಹೆದರಿಕೆ ಬಿಡಬೇಕು, ಅನುಮಾನಗಳನ್ನು ಬಿಡಬೇಕು. ಇದೆಲ್ಲ ಒಂದು ನನಗಾಗತ್ತಾ, ಬರತ್ತಾ, ಸಿಗತ್ತಾ, ಇದೆಲ್ಲವನ್ನು ಬಿಟ್ಟು ಒಳ್ಳೆ ಮನಸ್ಸಿನಿಂದ ನನಗೆ ಖಂಡಿತ ನನ್ನ ಗೌರ್ನಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ, ನನಗೆ ಧಕ್ಕೆ ತಗುತ್ತೆ ಅಂತ ಹೇಳಿಬಿಟ್ಟು ನೀವು ಇದನ್ನು ಮಾಡಬೇಕಾಗತ್ತೆ. ಹಾಗಾದರೆ ಬನ್ನಿ, ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಇವಾಗ ನಾನು ಹೇಳ್ತಾ ಇರೋದನ್ನ ಮೊದಲನೇ ಮೆಥಡ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನೀವು ಒಂದು ವೈಟ್ ಶೀಟಲ್ಲಿ ನೀವು ಏನು ಮಾಡಬೇಕು, ಒಂದು ರೆಡ್ ಇಂಕಲ್ಲಿ
ನಾನು ಕೊಡೋ ಅಂತ ಈ ಒಂದು ವಾಕ್ಯವನ್ನ ಬರ್ಕೊಳ್ಳಿ. ನಾನು ಮೊದಲು ಇಂಗ್ಲೀಷಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಇಂಗ್ಲೀಷಲ್ಲಿ ಬರಿಬೇಕು ಅನ್ಸುತ್ತೋ ಇಂಗ್ಲೀಷಲ್ಲಿ ಬರೀರಿ, ಯಾರಿಗೆಲ್ಲ ಕನ್ನಡದಲ್ಲಿ ಬರಿಬೇಕು ಅನ್ಸುತ್ತೋ ಕನ್ನಡದಲ್ಲಿ ಬರೀರಿ. ಎರಡನ್ನೂ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಮೊದಲನೇದು, ಇಟ್ ಈಸ್ ಮೈ ಡೆಸ್ಟಿನಿ ಟು ಸೆಕ್ಯೂರ್ ಎ ಗವರ್ನಮೆಂಟ್ ಪೊಸಿಷನ್ ಅಂಡ್ ಐ ಹ್ಯಾವ್ ಅಫಿಷಿಯಲಿ ಬೀನ್ ಚೂಸನ್ ಅನ್ನುವಂಥ ಇಂಗ್ಲೀಷಲ್ಲಿ ನಾನು ಈ ಒಂದು ವಾಕ್ಯವನ್ನ ಕೊಡ್ತಾ ಇದ್ದೀನಿ. ಇದನ್ನ ನೀವು ಪೇಪರಲ್ಲಿ ಬರ್ಕೊಳ್ಬೇಕಾಗತ್ತೆ. ಹಾಗೆ ಕನ್ನಡದಲ್ಲಿ ನೀವು ಇದನ್ನ ಕನ್ನಡದಲ್ಲಿ ಬರೆಯುವಂಥವ್ರು ಇರ್ತೀರಿ. ಕನ್ನಡದಲ್ಲಿ ನೀವು ಏನು ಬರಿಬೇಕು ಅಂದ್ರೆ, ನನಗೆ ಸರ್ಕಾರಿ ಕೆಲಸ ಸಿಗುವುದು ಖಚಿತವಾಗಿದೆ ಮತ್ತು ನನ್ನ ಆಯ್ಕೆ ದೃಢಪಟ್ಟಿದೆ ಅನ್ನುವಂಥದ್ದನ್ನ ಕನ್ನಡದಲ್ಲಿ ನೀವು ಬರ್ಕೊಳ್ಬೇಕಾಗತ್ತೆ. ಇದನ್ನ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ರೇಖೆ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖೆಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನುವಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಒಂದು ಡೇ ಟು ಡೇ ಲೈಫಲ್ಲಿ, ರೊಟೀನ್ ಲೈಫಲ್ಲಿ ಏನೇನ್ ಮಾಡ್ತೀರೋ ಅದನ್ನ ಮುಗಿಸ್ಕೊಂಡು ನೀವು ಒಂದು ಕಡೆಗೆ ಸಮಾಧಾನವಾಗಿ ಕುತ್ಕೊಂಡು ನೋಡಿ ಹೇಳ್ಕೊಳ್ಳಿ. ಇಂಗ್ಲಿಷಲ್ಲಿ ಆದ್ರೆ ಅದಕ್ಕೆ ಇಟ್ ಈಸ್ ಮೈ ಡೆಸ್ಟಿನಿ ಟು ಸೆಕ್ಯೂರ್ ಎ ಗವರ್ನಮೆಂಟ್ ಪೊಸಿಷನ್ ಅಂಡ್ ಐ ಹ್ಯಾವ್ ಅಫಿಷಿಯಲಿ ಬೀನ್ ಚೂಸನ್ ಅಂತ ಹೇಳಿ ಚಾಂಟ್ ಮಾಡ್ತಾ 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 ಹೋಗಿ ಒಂದು 25 ಟೈಮ್ಸ್ ನೀವು ಹೇಳಿದ ಮೇಲೆ ಕಣ್ಣು ಮುಚ್ಕೊಂಡು ನೀವು ಯಾವ ಡಿಪಾರ್ಟ್ಮೆಂಟಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ, ಯಾವ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಯೂನಿಫಾರ್ಮ್ ಇತ್ತು ಅಂದರೆ ಆ ಯೂನಿಫಾರ್ಮ್ನ ಹಾಕ್ಕೊಂಡು ನೀವು ಜಾಬಿಗೆ ಹೋಗೋದನ್ನ ನೀವು ಒಂದು ವಿಜುವಲೈಸ್ ಮಾಡ್ತಾ ಹೋಗಿ. ಅದನ್ನ ವಿಜುವಲೈಸ್ ಮಾಡ್ತಾ 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 ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ, 100% ಇದು ದೃಢಪಟ್ಟಿದೆ, ಖಚಿತ ಆಗಿದೆ, ನಾನು ಆಲ್ರೆಡಿ ಜಾಬಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮನಸ್ಫೂರ್ತಿಯಾಗಿ ಖುಷಿಯಿಂದ ನೀವು ವಿಜುವಲೈಸ್ ಮಾಡ್ತಾ 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 ಮತ್ತೆ ನೀವು 25 ಮಾತ್ರ ಮಾಡಿರೋದು, ಮತ್ತೊಮ್ಮೆ ನೀವು ಇದನ್ನೇ ಸೇಮ್ ಚಾಂಟ್ ಮಾಡ್ತಾ ಹೋಗಿ. ಇಟ್ ಈಸ್ ಮೈ ಡೆಸ್ಟಿನಿ ಟು ಸೆಕ್ಯೂರ್ ಎ ಗವರ್ನಮೆಂಟ್ ಪೊಸಿಷನ್ ಅಂಡ್ ಐ ಹ್ಯಾವ್ ಅಫಿಷಿಯಲಿ ಬೀನ್ ಚೂಸನ್ ಅನ್ನೋದನ್ನ ಮತ್ತೆ ನೀವು ಖಂಡಿತವಾಗಿ ಚಾಂಟ್ ಮಾಡ್ತಾ ಮಾಡ್ತಾ ಮತ್ತೆ 25ಕ್ಕೆ ಬರ್ತೀರಿ. ಅಲ್ಲಿಗೆ 50 ಮಾಡಿರ್ತೀರಿ. ಮತ್ತೆ 25 ಆದ ತಕ್ಷಣ ಅಂದ್ರೆ ಓವರ್ ಆಲ್ ನಂಬರು 50 ಆಗಿರುತ್ತೆ. ಅಲ್ಲಿ ನೀವು ಮತ್ತೊಮ್ಮೆ ನೀವು ಕಣ್ಣನ್ನ ಮುಚ್ಕೊಂಡು ಏನ್ ಮಾಡಬೇಕು, ನಿಮ್ಮ ಡ್ರೀಮ್ ಜಾಬ್, ಗವರ್ನಮೆಂಟ್ ಜಾಬ್ ಯಾವುದನ್ನ ನೀವು ಡ್ರೀಮ್ ಮಾಡ್ತಾ ಇದ್ದೀರಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಕೆಲಸ ಖಚಿತ ಆಗಿದೆ, ಆಫರ್ ಲೆಟರ್ ಬಂದಿದೆ, ನೀವು ಜಾಬಿಗೆ ಹೋಗ್ತಾ ಇದ್ದೀರಿ, ನೀವು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಖುಷಿಯಿಂದ ಜಾಬಿಗೆ ಹೋಗ್ತಾ ಇದ್ದೀರಿ, ಇದು ಕನ್ಫರ್ಮ್ ಆಗಿದೆ ಅಂತ ಹೇಳಿ ನೀವು ಇದನ್ನ ಮನಸ್ಸಲ್ಲೇ ಇಟ್ಕೊಂಡು ಚಾಂಟ್ ಮಾಡ್ತಾ ವಿಜುವಲೈಸ್ ಮಾಡ್ತಾ 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 ಹೋಗಿ. ನೆಕ್ಸ್ಟು
ನೆಕ್ಸ್ಟ್ ಇನ್ನೊಂದು ಸಾರಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗಿ. ಇಟ್ ಈಸ್ ಮೈ ಡೆಸ್ಟಿನಿ ಟು ಸೆಕ್ಯೂರ್ ಎ ಗವರ್ನಮೆಂಟ್ ಪೊಸಿಷನ್ ಅಂಡ್ ಐ ಹ್ಯಾವ್ ಅಫಿಷಿಯಲಿ ಬೀನ್ ಚೂಸನ್ ಅಂತ ಹೇಳಿ ಮತ್ತೆ 25 ಸಾರಿ ಚಾಂಟ್ ಮಾಡ್ತಾ ಮಾಡ್ತಾ ಅಲ್ಲಿಗೆ 75 ಸಾರಿ ಆಗಿರುತ್ತೆ ಓವರ್ ಆಲ್. ಮತ್ತೊಮ್ಮೆ ನೀವು ಕಣ್ಣನ್ನ ಮುಚ್ಕೊಂಡು ನನಗೆ ಗವರ್ನಮೆಂಟ್ ಜಾಬ್ ಖಚಿತ ಆಗಿದೆ, ಸಿಕ್ಕಿದೆ, ನಾನು ಫುಲ್ ಸೆಕ್ಯೂರ್ಡ್ ಆಗಿದ್ದೀನಿ, ಜಾಬ್ ನನಗೆ ಬಂದಿದೆ ಅಂತ ಹೇಳಿ ನೀವು ಏನನ್ನ ಯಾವ ಜಾಬನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರೋ ಆ ತರ ಮಾಡಿ. ಮತ್ತೆ ಇನ್ನೂ 25 ಸಾರಿ ನೀವು ಚಾಂಟ್ ಮಾಡ್ತಾ ಅಲ್ಲಿಗೆ 100 ಸಾರಿ ಆಗುತ್ತೆ. ಮತ್ತೆ ಅದೇ ತರನೇ ಕಣ್ಮುಚ್ಕೊಂಡು ನೀವು ಯಾವ ಜಾಬ್ ಬಗ್ಗೆ ಡ್ರೀಮ್ ಮಾಡ್ತಾ ಇದ್ದೀರೋ ಅದನ್ನ ವಿಜುವಲೈಸ್ ಮಾಡ್ತಾ ಹೋಗಿ. ನಂತರ 8 ಸಾರಿ ಚಾಂಟ್ ಮಾಡಿ ಮತ್ತೆ ನೀವು ವಿಜುವಲೈಸ್ ಮಾಡ್ತಾ ಹೋಗಿ. ಬೆಳಿಗ್ಗೆದು ಇದು ಮುಗ್ದೋಗುತ್ತೆ. 108 ಸಾರಿ ನೀವು ಇದನ್ನ ಹೇಳ್ತಾ 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 ಖಂಡಿತ ನಾನು ಗವರ್ನಮೆಂಟ್ ಜಾಬ್ ಎಂಪ್ಲಾಯ್ ಆಗಿದ್ದೀನಿ ಅನ್ನುವಂಥ ದೃಢ ಮನಸ್ಸಿನಿಂದನೇ ಇರಬೇಕಾಗುತ್ತೆ. ರಾತ್ರಿನೂ ಬೆಳಿಗ್ಗೆ ಹೇಗೆ ಮಾಡಿರ್ತೀರೋ ರಾತ್ರಿ ಅದನ್ನೇ ಮಾಡಿ ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಮಲ್ಕೊಂಡಾಗ ಅಯ್ಯೋ ನಾನು ಮಾಡಿದ್ದೀನಿ ಮತ್ತೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ನಮ್ಮಂಥವ್ರಿಗೆಲ್ಲ ಇದು ಅದೃಷ್ಟ ಸಿಗುತ್ತೋ ಇಲ್ವೋ, ಇದು ಯಾವುದನ್ನು ಹೇಳ್ಕೊಳಕ್ ಹೋಗ್ಬೇಡಿ. ದೃಢವಾದ ಮನಸ್ಸಿನಿಂದ ಇದನ್ನ ನೀವು ಹೇಳ್ಕೊಳ್ಳಿ. ಅದೇ ತರ ಈಗ ಕನ್ನಡದಲ್ಲಿ ನಾವು ಯಾರಾದ್ರೂ ಹೇಳೋದಾದ್ರೆ 108 ಸಾರಿ ನನಗೆ ಸರ್ಕಾರಿ ಕೆಲಸ ಸಿಗುವುದು ಖಚಿತವಾಗಿದೆ ಮತ್ತು ನನ್ನ ಆಯ್ಕೆ ದೃಢಪಟ್ಟಿದೆ ಅಂತ ಹೇಳಿ 25 ಸಾರಿ ಹೇಳಿದ ಮೇಲೆ ಅದೇ ತರನೇ ನೀವು ವಿಜುವಲೈಸ್ ಮಾಡಬೇಕು. ನೀವು ಯಾವ ಡಿಪಾರ್ಟ್ಮೆಂಟಿಗೆ ನೀವು ಒಂದು ಕೆಲಸವನ್ನ ಹುಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ವಿಜುವಲೈಸ್ ಮಾಡಿ 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 ನಿಮಗೆ ಜಾಬ್ ಕನ್ಫರ್ಮ್ ಆಗಿರುವಂಥದ್ದು, ನೀವು ಅಲ್ಲಿ ಜಾಬ್ ಮಾಡ್ತಾ ಇರೋವಂಥದ್ದು, ನಿಮ್ಮ ಕೆಲಸ ಎಲ್ಲ ಒಂದು ಕೊಲೀಗ್ಸ್ಗಳ ಜೊತೆಗೆ ನೀವು ಕೆಲಸ ಮಾಡ್ತಾ ಇರೋವಂಥದ್ದು ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇದ್ರೆ ಆ ಡಿಪಾರ್ಟ್ಮೆಂಟಿನ ಒಂದು ಯೂನಿಫಾರ್ಮ್ ಕೂಡ ನೀವು ಹಾಕೊಂಡು ನೀವು ವಿಜುವಲೈಸ್ ಮಾಡಬೇಕಾಗತ್ತೆ. ಮನೇಲಿ ಎಲ್ಲ ಖುಷಿ ಖುಷಿಯಿಂದ ಓಡಾಡ್ಕೊಂಡಿರೋವಂಥದ್ದು, ನೀವು ಆಫೀಸಿಗೆ ಇನ್ ಟೈಮ್ ನೀವು ಹೋಗಿ ಬರೋವಂಥದ್ದು ಎಲ್ಲವನ್ನು ನೀವು ವಿಜುವಲೈಸ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮತ್ತೊಮ್ಮೆ ನೀವು 25 ಆಗಿರುತ್ತೆ. ಮತ್ತೆ ನನಗೆ ಸರ್ಕಾರಿ ಕೆಲಸ ಸಿಗುವುದು ಖಚಿತವಾಗಿದೆ ಮತ್ತು ನನ್ನ ಆಯ್ಕೆ ದೃಢಪಟ್ಟಿದೆ ಅಂತ ಮತ್ತೆ 25 ಸಾರಿ ಚಾಂಟ್ ಮಾಡಬೇಕು. ಮತ್ತೆ ಆವಾಗಲೇ ವಿಜುವಲೈಸ್ ಮಾಡಿದ್ದನ್ನ ಮತ್ತೊಮ್ಮೆ ವಿಜುವಲೈಸ್ ಮಾಡಬೇಕು. ಇಲ್ಲಿಗೆ ಓವರ್ ಆಲ್ 50 ಟೈಮ್ಸ್ ಆಗಿರುತ್ತೆ. ಮತ್ತೊಮ್ಮೆ ನೀವು ನೆಕ್ಸ್ಟ್ ಇನ್ನೊಂದು 25 ಸಾರಿ ನೀವು ಮಾಡ್ತಾ ಹೋಗ್ಬೇಕು. ನನಗೆ ಸರ್ಕಾರಿ ಕೆಲಸ ಸಿಗುವುದು ಖಚಿತವಾಗಿದೆ ಮತ್ತು ನನ್ನ ಆಯ್ಕೆ ದೃಢಪಟ್ಟಿದೆ ಅಂತ ಹೇಳಿ ಮತ್ತೆ 25 ಸಾರಿ ಮಾಡಿ ಮತ್ತೆ ವಿಜುವಲೈಸ್ ಮಾಡಬೇಕು. ಹೀಗೆ ಮತ್ತೊಮ್ಮೆ 25 ಸಾರಿ, ಮತ್ತೊಮ್ಮೆ ವಿಜುವಲೈಸ್, ಮತ್ತೊಮ್ಮೆ 8 ಸಾರಿ, ಮತ್ತೊಮ್ಮೆ ವಿಜುವಲೈಸ್ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ನೀವು ಏನು ಇಂಗ್ಲಿಷಲ್ಲಿ ಮಾಡಿದ್ರೆ ರಾತ್ರಿನೂ ಇಂಗ್ಲಿಷಲ್ಲಿ ಮಾಡಿ, ಬೆಳಿಗ್ಗೆ ಕನ್ನಡದಲ್ಲಿ ಮಾಡಿದ್ರೆ ರಾತ್ರಿನೂ ಕನ್ನಡದಲ್ಲೇ ಮಾಡಿ. ಓವರ್ ಆಲ್ ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ನೀವು ಇದನ್ನ ನೀವು ಮಾಡ್ತಾನೆ ಹೋಗ್ಬೇಕು. ಯಾವತ್ತೂ ನೀವು ಇದ್ರ ಬಗ್ಗೆ ಡೌಟ್ ಪಡಬೇಡಿ, ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ. ನೋಡಿ, ಗವರ್ನಮೆಂಟ್ ಜಾಬ್ ಸಿಗ್ಬೇಕು ಅಂದ್ರೆ ಒಂದು ನೀವು ಮನಸ್ಸಿನಲ್ಲಿ ಕರೆಕ್ಟಾಗಿ ತಿಳ್ಕೋಬೇಕು, ಗವರ್ನಮೆಂಟ್ ಕಡೆಯಿಂದ ಇದು ಕಾಲ್ ಫಾರ್ ಆಗ್ಲೇಬೇಕು, ಅಪ್ಲಿಕೇಶನ್ಸ್ ನ ಕೊಡ್ತಾ ಇರಬೇಕು, ನಿಮ್ಗೆ ಇಂಟರ್ವ್ಯೂಗಳು ಬರ್ತಾ ಇರಬೇಕು. ನೀವು ಮಾಡ್ತಾ ಇರೋದು ಗವರ್ನಮೆಂಟಿಗೆ ಅಂದಾಗ ಗವರ್ನಮೆಂಟ್ ಕಾಲ್ ಫಾರ್ ಆಗೋವರೆಗೂ ನೀವು ಸುಮ್ಮನೆ ವೆಯ್ಟ್ ಮಾಡ್ತಾ ಇರಬೇಕು. ಸೊ ಸರ್ಕಾರಿ ಉದ್ಯೋಗ ಅಂದ ತಕ್ಷಣ ನೀವು ಇದನ್ನ ಒಂದು ಸಿಂಪಲ್ ಆಗಿ ತಗೊಳ್ಬೇಡಿ. ನಮಗೆ ಸರ್ಕಾರಿ ಕೆಲಸ ಮಾಡುವಂತ ಯೋಗ್ಯತೆ ಇದೆ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಅನ್ಕೊಳ್ಳಿ. ಗವರ್ನಮೆಂಟು ಖಂಡಿತವಾಗ್ಲೂ ಆದಷ್ಟು ಬೇಗ ಒಳ್ಳೆ ಎಲ್ಲೆಲ್ಲಿ ಲ್ಯಾಕ್ ಆಫ್ ಜಾಬ್ಸ್ಗಳಿದಾವೋ ಎಲ್ಲ ಹುದ್ದೆಗಳನ್ನು ತುಂಬ್ತಾ ಬರುತ್ತೆ. ನೀವು ಏನೇನು ಓದಿರ್ತೀರೋ ಅಕಾರ್ಡಿಂಗ್ ಟು ದಟ್ ನಿಮ್ಮ ಕೆಲಸಗಳನ್ನ ಚೂಸ್ ಮಾಡ್ತಾರೆ. ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನ ಪ್ರಾಪ್ತಿ ಮಾಡ್ಲಿ ಅಂತಾನೆ ನಾವು ದಿನನಿತ್ಯ ಧ್ಯಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಗವರ್ನಮೆಂಟ್ ಜಾಬ್ ಸಿಗೋ ಅಂತದ್ದು ಅಂದ್ರೆ ಯಾರಿಗೆಲ್ಲ ಯೋಗ ಇದೆ ಅವರೆಲ್ಲ ದಕ್ಕೋ ಅಂತದ್ದು ತುಂಬಾನೇ ಚಾನ್ಸಸ್ ತುಂಬಾ ಇದೆ. ಆದ್ರೆ ನೀವುಗಳು ಅದನ್ನ ಚಾಂಟ್ ಮಾಡೋದನ್ನ ಮರಿಬೇಡಿ, ತಾಳ್ಮೆ ಇಟ್ಕೊಳ್ಳೋದನ್ನ ಮರಿಬೇಡಿ. ಯಾಕೆ ತಾಳ್ಮೆ? ಗವರ್ನಮೆಂಟೇ ಕಾಲ್ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಅದಕ್ಕೋಸ್ಕರ ದಿನನಿತ್ಯವೂ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ ನಾನು ಹೀಗೆ ಮಾಡ್ತಾ ಇದ್ದೀನಿ, ಅಯ್ಯೋ ನೋಡೋಣ, ಅಯ್ಯೋ ಬರತ್ತಾ, ಇದೆಲ್ಲ ನಮಗ್ ಸಿಗತ್ತಾ, ನಮ್ಮ ಹಣೆ ಬಾರ, ನಾವಷ್ಟು ಅದೃಷ್ಟ ಮಾಡಿಲ್ಲ, ಇದ್ಯಾವುದು ಮಾತಾಡಕ್ ಹೋಗ್ಬೇಡಿ. ನೀವು ಮಾಡ್ತಾ ಇರೋದನ್ನ ಮನಸ್ಸಿಟ್ಟು ಮಾಡ್ತಾ ಹೋಗಿ. ಒಂದು ಮೆಥಡ್ ಇದು ಪಕ್ಕಾ ಅಕ್ಯುರೇಟ್ ಆಗಿ ಅಥೆಂಟಿಕ್ ಆಗಿ ನಾನು ನಿಮಗೆ
ಹೇಳ್ಕೊಟ್ಟಿರೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ವೈಟ್ ಶೀಟ್ ಅಲ್ಲಿ ನಿಮ್ಮ ನೇಮ್ ಹಾಕಿ ಯಾವ ಜಾಬಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಿ ಆ ಜಾಬ್ ಅನ್ನ ಮೆನ್ಷನ್ ಮಾಡಿ. ಇವಾಗ ನಾನು ಇಂಗ್ಲಿಷ್ ಅಲ್ಲಿ ಒಂದು ಕೊಟ್ಟಿದ್ದೀನಿ, ಕನ್ನಡ ಒಂದು ಕೊಟ್ಟಿದ್ದೀನಿ ವಾಕ್ಯನ. ಯಾವ್ದು ನಿಮಗೆ ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷ್ ವಾಕ್ಯ ಬರೀರಿ, ಕನ್ನಡ ಬೇಕು ಅಂದ್ರೆ ಕನ್ನಡ ವಾಕ್ಯವನ್ನ ರೆಡ್ ಇಂಕ್ ಅಲ್ಲಿ ಬರೆದ್ಬಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮ ಪಿಲ್ಲೋ ಕೆಳಗಡೆಗೆ ಇದನ್ನ ಇಟ್ಕೊಂಡು ದಿನಾ ರಾತ್ರಿ ನೀವು ಮಲಗಬೇಕಾಗತ್ತೆ. ನೋ ಮ್ಯಾಟರ್ 3 ತಿಂಗಳು ಆದ್ರೂ ಆಗ್ಬೋದು. ನಾನು ಅವಾಗ್ಲೇ ಹೇಳಿದ್ದೀನಿ, ಗವರ್ನಮೆಂಟ್ ಕಾಲ್ ಮಾಡೋವರೆಗೂ ನಿಮಗೆ ಗವರ್ನಮೆಂಟ್ ಜಾಬ್ ಸಿಗ್ಬೇಕಲ್ವಾ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕಮ್ಮಿ ಇದೆ ಕೆಲಸಗಳು, ಎಷ್ಟೆಷ್ಟು ಭರ್ತಿ ಮಾಡಬೇಕು ಅದನ್ನ ಗವರ್ನಮೆಂಟ್ ನೋಡ್ಕೊಂಡು ನಿಮಗೆ ಕಾಲ್ ಮಾಡ್ಲಿಕ್ಕೆ ನೋಡುತ್ತೆ. ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ಇದನ್ನ ನೀವು ಮಾಡ್ತಾ ಇರ್ತೀರಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಮಾಡ್ಬೇಕಾದ್ರೆ ಗವರ್ನಮೆಂಟ್ ಜಾಬ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಬೇರೆ ಜಾಬ್ ಯಾವುದೇ ಡಿಪಾರ್ಟ್ಮೆಂಟಿಗೆ ನಿಮಗೆ ಆರಾಮಾಗಿ ಕೆಲಸ ಸಿಗೋದ್ರಲ್ಲಿ ಡೌಟೇ ಇಟ್ಕೋಬೇಡಿ. ಬೇರೆ ಯಾವುದೇ ಒಂದು ಪ್ರೈವೇಟ್ ಅಲ್ಲಿ ಇರ್ಬೋದು, ಬ್ಯಾಂಕ್ ಅಲ್ಲಿ, ಇನ್ಶೂರೆನ್ಸ್ ಅಲ್ಲಿ, ಮತ್ತೆ ಬೇರೆ ಬೇರೆ ಒಂದು ಸೆಕ್ಟರ್ಸ್ ಅಲ್ಲಿ ನಿಮಗೆ ಜಾಬ್ಗಳು ಸಿಗೋದಂತೂ ಪಕ್ಕಾ ಆಗತ್ತೆ. ಯಾವುದೇ MNC ಕಂಪ್ನಿಗಳಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು 100% ಪಕ್ಕ, ಇದು ಸಿಕ್ಕೇ ಸಿಗತ್ತೆ. ಸೊ ನೀವು ಯಾರೆಲ್ಲ ಗವರ್ನಮೆಂಟ್ ಜಾಬ್ ಅಂತ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದ್ದೀರೋ ಅವರಿಗೆ ನೀವು ಸ್ವಲ್ಪ ತಾಳ್ಮೆ ಅಂತ ಹೇಳ್ತಿದ್ದೀನಿ ಹೊರತುಪಡಿಸಿ ಜಾಬ್ ಅಂತೂ ಪಕ್ಕ. ಸೊ ಹಾಗಾಗಿ ನನ್ನ ವಿಡಿಯೋಸು ನಿಮಗೆ ಇಷ್ಟ ಆಗಿದ್ರೆ ಒಂದು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಈ ತರ ರೆಮಿಡೀಸ್ ನ ಕೊಡೋವಂಥದ್ದು ಬಹಳ ಬೇಗ ನಿಮ್ಮನ್ನ ರೀಚ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ನಮಗೆ ತುಂಬಾ ಎನ್ಕರೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಎಸ್, ಇಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವಿನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ನ ಕೊಡಬೇಕು ಅಂತ ಹೇಳಿ. ಎಲ್ಲರೂ ತಪ್ಪದೆ ಯಾರ್ಯಾರೆಲ್ಲ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರೋ ನಾ ಕೊಟ್ಟಂತ ನೋಡಿ, ನಾನು ತುಂಬಾ ಸಿಂಪಲ್ ಪದಗಳನ್ನ ಹೇಳ್ತೀನಿ, ಶಬ್ದಗಳನ್ನ ಹೇಳ್ತೀನಿ. ಇವತ್ತು ಕೊಟ್ಟಿರೋದು ಒಂದು ವಾಕ್ಯವನ್ನ ನಾನು ಕೊಟ್ಟಿದ್ದೀನಿ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದ ಅನುಮಾನ ಪಡೆದೇನೆ ಇದನ್ನ ಮಾಡ್ತಾ ಹೋಗಿ, ನಿಮ್ಮ ಜಾಬು ಕನ್ಫರ್ಮ್ ಆಗೋದ್ರಲ್ಲಿ ಡೌಟೇ ಬೇಡ. ಹಾಗಾದ್ರೆ ಮತ್ತೆ ಮುಂದಿನ ಒಂದು ಹೊಸ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ.